ಗದ್ದೆಗೆ ಹೋಗಿ ನನಗೆ ಅದೇ ನಾನು ನೇಜ್ ನೆಟ್ಟದ್ದು ಗದ್ದೆಯಲ್ಲಿ ಸಿಟ್ಟಿದಲ್ಲ ಹೇಳು ಮಾತಾಡಿ. ಮಾತಾಡಲ್ಲ, ನಾನಿಲ್ಲ ಇಲ್ಲಿ. ನಾವು ಹೇಳಿದಾಗ ಕೇಳ್ತಾರೆ ನೋಡಿ. ಈಗ ಬ್ಯಾಗ್ ನೋಡಿ ಚಿನ್ನದು. ಕಾಡಿಗೆಲ್ಲ ಬಂದು ಇಂಥದ್ದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ನೋಡಿ, ಎಷ್ಟು ಚಂದ ಉಂಟು. ನಮ್ಮ ಮನೆ ದೊಡ್ಡ ಇಲ್ಲಿ ನೋಡಿ ಹೆಗ್ಗಣ ಅದು ಅದು ಅದಿಲ್ಲಿ ಇತ್ತು ಅದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಾವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ಹೊಸದಾಗಿ ವಿಡಿಯೋ ನೋಡೋರು ಹೆಚ್ಚಿನವರು ನನ್ನ ಪ್ರೀವಿಯಸ್ ವಿಡಿಯೋಗೆ ಕಮೆಂಟ್ ಹಾಕ್ತಾನೆ ಇರ್ತೀರಿ. ಮೇಡಮ್ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ತಿಳಿಸಿ ಅಂತ. ಹೆಚ್ಚಿನವರಿಗೆ ಕೂಡ ಗೊತ್ತಿಲ್ಲ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಶರ್ಮಿಳಾ GK5 ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಫೇಸ್ಬುಕ್ ಕೂಡ ಶರ್ಮಿಳಾ GK ಅಂತೇಳಿ ಉಂಟು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವೆಲ್ಲರೂ ಡೈಲಿ ಎಗ್ ಬಾಯ್ಲ್ಡ್ ಮಾಡಿ ತಿಂತೇವೆ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಹುಡಿ ಹಾಗೂ ನುಡಿಯನ್ನು ಹಾಕ್ತೇವೆ. ಎಲ್ಲರೂ ಕೂಡ ತಿಂತೇವೆ, ತುಂಬ ಇಷ್ಟಪಟ್ಟು ತಿಂತೇವೆ. ಹೆಲ್ತಿಗೆ ಕೂಡ ಬೆಸ್ಟ್. ನಮ್ಮ ಚಿನ್ನಿ ಕೊಡ್ತಿದ್ದೇನೆ. ಚಿನ್ನು ಬರೀ ಸಾಕು, ಈಗ ಮಟ್ಟಿದ್ದೇನೆ ಈಗ. ನೋಡು, ಹಾಗೆ ತಿನ್ಬೇಕು, ಒಳ್ಳೇದು. ನನ್ನ ಹೆಂಡತಿಗೆ ಕೆಲಸ ಮಾಡ್ತಿದ್ದಲ್ಲ ಅಲ್ಲಿ ನೋಡಿ, ಅವಳಿಗೊಂದು ಕೊಡ್ತೇನೆ ನಾನು. ಫಸ್ಟಿಗೆ ಒಂದು ಮಗಳಿದ್ದಾಳೆ ಇಲ್ಲಿ, ಅವಳಿಗೆ ಕೊಡ್ತೇನೆ ನೋಡಿ. ಇಲ್ಲಿ ನೆಲ ಒರೆಸಿಕೊಂಡಿದ್ದಾಳೆ ನೋಡಿ. ಈಗ ಮಾಡು. ಇದೊಂದು ಎಲ್ಲ ಖಾಲಿ ಆಯಿತು, ಮಕ್ಕಳ ತಿಂದರು. ಈಗ ಲಾಸ್ಟಿಗೆ 3 ಪೀಸ್ ಉಂಟು. ನನ್ನ ಹೆಂಡತಿಯಲ್ಲಿ ನೋಡಿ ಕಿಚನಲ್ಲಿ ಸಿಗಡಿ ಸುಕ್ಕ, ಪ್ರಾನ್ಸ್ ಸುಕ್ಕ ಮಾಡ್ತಿದ್ದಾಳೆ. ಶಮ್ಮಿಗೆ ಬಾಯ್ ಮಾಡಿ. ಈಗ ಎಂತ ನಿಮ್ದು? ಈಗ ಮೊಟ್ಟೆ ಬಾಯಿ ಕೊಡ್ತೇನೆ ಈಗ. ಲಾಸ್ಟ್ ಒಂದು ಅರ್ಧ ಮೊಟ್ಟೆ ಉಳಿದಿದೆ ನೋಡಿ. ಈಗ ವಾಪಸ್ ಒಂದು ಕೊಡುವ. ಈಗ ಶಮ್ಮಿ ಈಗ ಒಂದು ಮೊಟ್ಟೆ ತಿನ್ನು, ಲಾಸ್ಟ್ ಮೊಟ್ಟೆ ಆಯಿತು. ಎಲ್ಲರೂ ತಿಂದಾಯ್ತು. ಈಗ ನೀನು ತಿನ್ನು. ಕಟ್ಟಿಂಗ್ ಆಯ್ತಾ? ನಾ ತಿಂದಾಯ್ತು, 2 ಮೊಟ್ಟೆ ತಿಂದೆ. ನಿಮಗೆಲ್ಲ ಒಂದೊಂದು ಮೊಟ್ಟೆ, ಅರ್ಧ 2 ಪೀಸ್ ಅಲ್ಲ ನನಗೆ. ನಾ 2 ಆಯಿತು. ಓಕೆ ನೋಡಿ ಫ್ರೆಂಡ್ಸ್, ಈಗ ಸಿಗಡಿ ಸುಕ್ಕ ರೆಡಿಯಾಗಿದೆ. ಮಂಗಳೂರು ಶೈಲಿಯ ಸಿಗಡಿ ಸುಕ್ಕ. ಒಳ್ಳೆ ಫ್ರೆಶ್ ಸಿಗಡಿ ಸಿಕ್ಕಿತ್ತು. ಮಮ್ಮಿ ಮಾಡಿದ್ದು ಸಿಗಡಿ ಸುಕ್ಕ ನೋಡಿ, ಒಳ್ಳೆ ರೀತಿ ಒಳ್ಳೆ ಗಮ್ ಅಂತ ಪರಿಮಳ ಬರ್ತದೆ. ಸೂಪರ್ ಆಗಿದೆ, ಫ್ರೆಶ್ ಸಿಗಡಿ ಸಿಕ್ಕಿತ್ತು. ಈಗ ನಾನು ಇದು ಒಗ್ಗರಣೆ ಕೊಟ್ಟಿಟ್ಟಿದ್ದೇನೆ. ನೀರುಳ್ಳಿ ಎಲ್ಲ ನೋಡಿ ಇದೆಲ್ಲ ಮಾಡಿಟ್ಟಿದ್ದೇನೆ. ಇನ್ನು ಊಟಕ್ಕೆ ಆಗುವಾಗ ಮಿಕ್ಸ್ ಮಾಡ್ತೇನೆ. ಒಳ್ಳೆ ಸೂಪರ್ ಆಗಿದೆ. ನಂದು ರೆಸಿಪಿ ಇದು ಮಾಡಿದ್ದೇನೆ. ರೆಸಿಪಿ ಉಂಟು, ಹಳೆ ವಿಡಿಯೋದಲ್ಲೆಲ್ಲ ನೋಡಿ ಆಯ್ತಾ, ಪ್ರೀವಿಯಸ್ ವಿಡಿಯೋ ನೋಡಿ. ಮಮ್ಮಿ ನೀವು ದೂರ ಹೊರಟದ್ದು? ನೀನ್ ಸಭಾ ನನ್ನೊಟ್ಟಿಗೆ. ನಾ ಬರ್ತೇನೆ, ನಾ ಬರದೆ ಕುತ್ಕೊಳ್ತೇನೆ ಇಲ್ಲಿ. ನಾನು ಪಾರ್ಲರ್ಗೆ. ನಂದು ಹೇರ್ ಸ್ವಲ್ಪ ಯಾಕೆ ಮಮ್ಮಿ? ನಂದು ಹೇರ್ ಉಂಟಲ್ಲ ನೋಡಿ, ತುಂಬಾ ಉದ್ದ ಬಂದಿದೆ. ಸ್ವಲ್ಪ ಇದು ಯು ಶೇಪ್ ಮಾಡುವ ಅಂತೇಳಿ ಶೇಪ್ ಕೊಡುದು. ಜಾಸ್ತಿ ಇಲ್ಲ, ಅದೀಗ ಯು ಶೇಪ್ ಅಲ್ಲಿ ಎಷ್ಟು ಕಟ್ಟಿಂಗ್ ಆಗ್ತದೆ ನೋಡು, ಮತ್ತೆ ಗ್ರೋತ್ ಆಗ್ತದಲ್ಲ. ಚಿನ್ನು ಈಗ ಬಂದದಷ್ಟೇ. ಬೆಳಗ್ಗೆ 8:30 ಹೋಗಿದ್ದೇನೆ. 8:30 ಹೋದವಳು 11 ಗಂಟೆಗೆ ಬಂದಿದ್ದೇನೆ. ಹಾಗೆ ಎಲ್ಲರೂ ಕೂಡ ಫ್ರೀ. ನಾವೀಗ ಒಂದು ಪಾರ್ಲರಿಗೆ ಹೋಗಿ ನನ್ನ ಹೇರ್ ಅನ್ನು ಒಂದು ಯು ಶೇಪ್ ಮಾಡುವ ಅಂತೇಳಿ. ಸ್ವಲ್ಪ ಮಾಡಬೇಕು. ಮತ್ತೆ ಅವರು ಮಾಡಿದ್ರೆ ಮತ್ತೆ ನಾನು ನೋಡಿ ಬೊಬ್ಬೆ ಹಾಕ್ತೇನೆ. ಅವ್ರು ಫುಲ್ ಕಟ್ ಮಾಡಿ. ಮಮ್ಮಿ ನೀವು ಬಾಬ್ ಕಟ್ ಮಾಡಿ ಮಮ್ಮಿ. ಚಿನ್ನು ಬಿಡುದೇ ಇಲ್ಲ, ಬೆಳಿಗ್ಗೆಯಿಂದ ಬೇಡ ಜ್ವರ ಮಾಡ್ತಾ ಇದ್ದಾಳೆ. ಚಿನ್ನ ನೋಡ್ಲಿಕ್ಕೆ ಆಗುದಿಲ್ಲ ಆಯ್ತಾ, ಅವಳ ಮುಖ ತುಂಬಾ ಬ್ಲ್ಯಾಕ್ ಆಗಿದೆ. ಯಾಕೆ ಗೊತ್ತಂತ ನೋಡ್ಬೇಡಿ ಫ್ರೆಂಡ್ಸ್, ನಾನು ಇಗ್ನೋರ್. ಗದ್ದೆಗೆ ಹೋದದಲ್ಲ, ಗದ್ದೆಗೆ ಹೋದವಳು ಇಡೀ ಬಿಸಿಲಿನಲ್ಲಿ ಮುಖ ಕಪ್ಪಾಗಿದೆ. ಈಗ ಎಂತ ಮಾಡುದು ಹೇಳಿ ಗೊತ್ತಿಲ್ಲ. ಇಷ್ಟು ದಿನ ಕಲರ್ ಉಂಟಾ ಮುಖದ್ದು, ತುಂಬಾ ಕಲರ್ ಚೇಂಜ್ ಆಗಿದೆ ಫೇಸ್ ಇದೆಲ್ಲ ನೋಡಿ. ಅದು ಒಂದು ವಾರದಲ್ಲಿ ಸರಿ ಆಗ್ತದೆ. ಒಂದು ವಾರದಲ್ಲಿ ಸರಿ. ಅದು ಮತ್ತೆ ನಾನು ನೋಡ್ತಾ ಇರ್ತೀರಲ್ಲ ಡೈಲಿ, ಮತ್ತೆ ಸರಿ ಇಲ್ಲ ನೋಡಿ ಅಂತ. ಈಗ ಮೊನ್ನೆಯಿಂದ ನನಗೆ ಅವಳನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಬೇಜಾರಾಗ್ತಂತ ಗದ್ದೆಗೆ ಹೋಗಿ ನನಗೆ ಅದೇ. ನಾನು ನೇಜ್ ನೆಟ್ಟದ್ದು ಗದ್ದೆಯಲ್ಲಿ, ನೇಜ್ ನೆಟ್ಟದ್ದು. ಭತ್ತದ ಗಿಡ ಅದನ್ನು ನೆಡುದು, ಅದಕ್ಕೆ ನೇಜಿ ನೆಡುದು ಅಂತ ಹೇಳ್ತಾರೆ. ಅದು ಬಿಸಿಲಲ್ಲ, ಮಳೆ ಆಟದ ಹೋದ ಟೈಮ್ ಇವರಿಗೆ ಒಳ್ಳೆ ಬಿಸಿಲು. ಒಳ್ಳೆ ಆಟ ಆಡಿದ್ದಾರೆ. ಅವಳನ್ನು ನೋಡಿ ಅವಳ ಮುಖ ತೋರಿಸ್ತೇನೆ. ಬೇಡ ಇಗ್ನೋರ್.
3 ಬಕೆಟ್ ಅಲ್ಲಿ ನೀರನ್ನು ಬೇರೆ ಚೇಂಜ್ ಮಾಡಿ ಆಮೇಲೆ ಸರ್ಪ್ ಹಾಕಿದ್ದು. ಅವಳ ಡ್ಯಾಡಿ ವಾಶ್ ಮಾಡಿ. ಅಯ್ಯೋ ಇಲ್ಲ ನಾನು ನೋಡಿ ಕೇಳಿತಲ್ಲ ನಾನು ಅವಳೆ ಒಂದ್ಸತಿ ಅಲ್ಬಿದ್ ಮತ್ ನಾನು 2 ಸತಿ ನಾನ್ ಮಾಡಿದ್ದು. ಎಲ್ಲ ಆದ್ಮೇಲೆ ಫಸ್ಟಿಗೆ ನೀರಲ್ಲಿ ಹಾಕಿದ್ದ ನಾನು 3 ಸತಿ ಅದನ್ನು ಇದು ಮಾಡಿದ್ದು, ಖಾಲಿ ಕೈಯಲ್ಲಿ ವಾಶ್ ಮಾಡಿದ್ದು ಅಷ್ಟಿಷ್ಟು ಕೆಸರು ಅದರಲ್ಲಿ. ಆಮೇಲೆ ಅಕ್ಕ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಿತ್ತು. ಅದನ್ನು ತೊಳೆದು ನಾನು ಹೋಗ್ಲಿಲ್ಲ. ನಾನು ಇವರ ಮತ್ತೆ ಅಕ್ಕ ಅವಳ ಡ್ರೆಸ್ ಚೇಂಜ್ ಮಾಡಿ ಕ್ಲೀನಿಂಗ್ ಮಾಡಿ ಮತ್ತೆ ಪುನಃ ಕೂಡ ಕ್ಲೀನ್ ಆಗ್ಲಿಲ್ಲ. ಪುನಃ ಲಾಸ್ಟ್ ತೊಳೆದು ಇವಳು ಚೀನು ಪುನಃ ಲಾಸ್ಟ್ ಅವಳಿಗೆ. ಅದು ನನ್ನ ಕೈಗುಣ ಒಳ್ಳೇದುಂಟ, ಅದಕ್ಕೆ ನಾನು ಕ್ಲೀನ್ ಮಾಡುವಾಗ ಎಲ್ಲ ಸಮ ಹೋಯ್ತು. ಜೋರು ಮಾಡಿ ನಿಲ್ಲಿಸಿ ಹೋಲಿಸಿದೆ ನಾನು. ಈಗ ಅದೆಲ್ಲ ನಮಗೆ ಟೆನ್ಷನ್ ಅಲ್ಲ. ಈಗ ಅವಳ ಕಲರ್ ಚೇಂಜ್ ಆಗಿದೆ ಫೇಸ್ ಇದು. ಅದೇ ಯಾರಿಗಾದ್ರೂ ಅದ್ರ ಬಗ್ಗೆ ಏನಾದ್ರು ಎಂತ ಹೇಳುದು ಮೊದಲಿನ ಕಲರ್ ಬರ್ಲಿಕ್ಕೆ ಎಂತ ಮಾಡುದು ನಂಗೆ ಗೊತ್ತಿಲ್ಲ. ನಾನು ಏಷ್ಯನ್ ಪೇಂಟ್ ಹಾಕ್ತೀನಿ ಮುಖಕ್ಕೆ, ಮತ್ತೆ ನೆಕ್ಸ್ಟ್ ಆಗ್ತದೆ ಸರಿ ಆಗ್ಬಹುದು. ಆದ್ರೂ ಕೂಡ ಈಗ ನೋಡ್ಲಿಕ್ಕೆ ಆಗುದಿಲ್ಲ ತುಂಬಾ ಅಂತೇಳಿ ತುಂಬಾ ಬ್ಲಾಕ್ ಆಗಿದೆ. ನೋಡ್ಬೇಡಿ ಫ್ರೆಂಡ್ಸ್, ನನ್ನನ್ನು ಇಗ್ನೋರ್ ಮೀ. ಚಿನ್ನು ಕೂದಲು ಕಟ್ ಮಾಡ್ಲಿಕ್ಕೆ ಉಂಟಾ? ಇಲ್ಲ ನನ್ನದು ಬರುದಿಲ್ಲ ಕಟ್ ಮಾಡಿದ್ರೆ. ಅಕ್ಕ ಬರುದಿಲ್ಲ ಫ್ರೆಂಡ್ಸ್, ಪಾಪ ಕೆಲಸ ಮಾಡ್ತೀನಿ. ಲಾಸ್ಟ್ ತುದಿಯಲ್ಲಿಂದ ಸ್ವಲ್ಪ ಜಾಸ್ತಿ ಬೇಡ. ನೋಡಿ ಕಟ್ಟಿಂಗ್ ಎಲ್ಲ ಯು ಶೇಪ್ ಮಾಡಿದ್ದು. ಅದು ಇದು ಬ್ಲ್ಯಾಕ್ ಅಲ್ಲ, ಬ್ಲ್ಯಾಕ್ ಅಲ್ಲಿ ಕಾಣುದಿಲ್ಲ. ಅವರು ಕೂಡ ಹೇಳಿದ್ರು, ಅವಳು ನನ್ನ ಫ್ರೆಂಡೇ, ಹಾಗೆ ಬ್ಲ್ಯಾಕ್ ಅಲ್ಲ, ಹಾಗೆ ಬ್ಲ್ಯಾಕ್ ಅಲ್ಲಿ ಅಷ್ಟು ಗೊತ್ತಾಗುದಿಲ್ಲ. ತುಂಬಾ ಉದ್ದ ಇತ್ತು, ಚಿನ್ನಗೆ ತುಂಬಾ ಫೀಲ್ ಆಯ್ತು ನೋಡಿ ಯು ಶೇಪ್ ಮಾಡಿ. ಅದು ಬ್ಲ್ಯಾಕ್ ಡ್ರೆಸ್ ಆದ ಕಾರಣ ಗೊತ್ತಾಗ್ತಾ ಇಲ್ಲ. ಹೀಗೆ ಕಟ್ಬೇಕು, ಹೀಗೆ ಬನಾನಾ ಕ್ಲಿಪ್ ಅಲ್ಲಿ ಹಾಕಿದ್ರೆ ಚಂದ ಕಾಣ್ತದೆ. ಇದೀಗ ನಾರ್ಮಲ್ ಕ್ಲಿಪ್, ಇದು ಬನಾನಾ ಕ್ಲಿಪ್ಸ್ ಹಾಕ್ಬೇಕು. ಬನಾನಾ ಕ್ಲಿಪ್ ಅಲ್ಲಿ ಹಾಕಿ ಚಂದ ಕಾಣ್ತದೆ. ಆಮೇಲೆ ಬೆಳಿಗ್ಗೆಯಿಂದ ನನ್ನ ವ್ಲಾಗ್ ಸ್ಟಾರ್ಟ್ ಆಗಿದೆ. ಇನ್ನು ಕೆಲಸ ಉಂಟು, ಈವ್ನಿಂಗ್ ಕೂಡ ಆಗಿ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಉಂಟು. ಕಂಟಿನ್ಯೂ ವ್ಲಾಗ್ ಮಾಡ್ತೇನೆ. ಓಕೆ ನೋಡಿ, ನಾವು ಕಿಚನ್ಗೆ ಬಂದಿದ್ದೇನೆ. ಇವತ್ತು ಬರ್ದೆ ಸ್ವಲ್ಪ ಎಲ್ಲ ಕಟ್ಟಿಂಗ್ ಎಲ್ಲ ಅವರೇ ಮಾಡ್ತಾರೆ. ಸಿಂಪಲ್ ಮಾಡುದು. ಇವತ್ತು ಗೀ ರೈಸ್ ಮತ್ತೆ ಒಂದು ಡ್ರೈ ಐಟಮ್, ಚಿಕನ್ ಡ್ರೈ ಐಟಮ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಬೇಗ ಆಗಲಿ ಅಂತೇಳಿ. ಮತ್ತೆ ಅದು ಕಬಾಬ್ ಬೇಗ ಉಂಟು. ಬೇಗ ಬೈದು ಫ್ರೆಂಡ್ಸ್. ಇದು ಲಿಚ್ಚಿ ಜ್ಯೂಸ್ ಲಿಚ್ಚಿ ನೋಡಿ, ಟೇಸ್ಟ್ ನೋಡಿ. ಮತ್ತೆ ಈಗ ದಾಳಿಂಬೆ ಉಂಟು, ದಾಳಿಂಬೆ. ಅಯ್ಯೋ ಎಂತ ಮಾತಾಡ್ತೇನೆ, ದಾಳಿಂಬೆ ಉಂಟಲ್ಲ ಈಗ ಇವರ ಹೇಳುದು. ಈಗ ಸ್ವಲ್ಪ ಹೊತ್ತಲ್ಲಿ ಅಲ್ಲ, ಇದೆಲ್ಲ ಆದ ಮೇಲೆ ದಾಳಿಂಬೆನೆಲ್ಲ ತುಂಬಾ ದಾಳಿಂಬೆ ತಂದಿದ್ದಾರೆ, ಅದನ್ನೆಲ್ಲ ಬಿಡಿಸಿ ಮಿಕ್ಸಿ ಹಾಕಿ ಒಂದು ರಪ್ಪ ಜ್ಯೂಸ್ ಮಾಡಬೇಕು. ಇದೆಂತಾಗೆ ಕಟ್ಟಿಂಗ್? ಇದು ಗೀ ರೈಸ್ ಮತ್ತು ಚಿಕನ್ ಚಿಲ್ಲಿ ಅಲ್ಲ, ಚಿಕನ್ ಒಂದು ಮಸಾಲಾ ಪೌಡರ್ ಹಾಕಿ ಎಲ್ಲ ಉಡಿ ಮಾಡಿ ಇಟ್ಟಿದ್ದಾರೆ. ಅದೊಂದು ಸ್ವಲ್ಪ ಬಿಸಿ ಆಗ್ತದೆ. ಅದು ನೀರುಳ್ಳೆಲ್ಲ ಫ್ರೈ ಮಾಡಿ ಪೌಡರ್ ಹಾಕಿ ಮಾಡುದು. ಜೀರಿಗೆ ಪೌಡರ್ ಉಂಟು, ಕೊತ್ತಂಬರಿ ಪೌಡರ್ ಉಂಟು, ಗರಂ ಮಸಾಲೆ ಅದೆಲ್ಲ ಹಾಕಿ ಒಂದು ಒಳ್ಳೆ ಒಂದು ಡ್ರೈ ಐಟಮ್ ಮಾಡುದು. ಮತ್ತೆ ಗೀ ರೈಸ್ ಕುಕ್ಕರ್ ಅಲ್ಲಿ ಮಾಡ್ತೇನೆ, ಯಾಕೆ ಹೇಳಿದ್ರೆ ಸ್ವಲ್ಪ ಬೇಗ ಆಗ್ಲಿ ಅಂತೇಳಿ. ಮತ್ತೆ ನಮಗೆ ಸಂಜೆ ಕೂಡ ಹೋಗಿದ್ದುಂಟು ದೂರಲ್ಲಿ. ಲೆಕ್ಕದು ನನ್ನ ಮುದ್ದು ಗಂಡನ ಲೆಕ್ಕದ ನನಗೆ ಸರ್ಪ್ರೈಸ್ ಉಂಟಂತೆ. ಸರ್ಪ್ರೈಸ್ ಗಿಫ್ಟ್, ಸರ್ಪ್ರೈಸ್ ಅಲ್ಲೇ ಹೇಳಿ ಆಗಿದೆ ಅವರು. ಸಾರಿ ಹಾಗೆ ಎಂತ ತೆಗೆದುಕೊಂಡು ಸಾರಿ, ಯಾಕೆ ನಮ್ಗೆ ಸ್ವಲ್ಪ ಸಾರಿ ಬೇಕಲ್ಲ, ನಮ್ಗೆ ರೀಲ್ಸ್ ಎಲ್ಲ ಮಾಡುವಾಗ ಸ್ವಲ್ಪ ಒಳ್ಳೊಳ್ಳೆ ಬಟ್ಟೆ ಉಂಟು, ಆದ್ರೂ ಕೂಡ ಬೇಕಾಗ್ತದಲ್ಲ, ಅದಕ್ಕೆ
ಅದಕ್ಕೆ ಮೊನ್ನೆ ಹೇಳ್ತಾ ಇದ್ರು ತೆಗೆದು ಕೊಡ್ತೇನೆ ಅಂತ ಹೇಳಿ. ನಾವು ಮೊನ್ನೆ ಪಾಪ ಮೊನ್ನೆ ಸಂಜೆ ಸೌರಾಷ್ಟ್ರಕ್ಕೆ ಹೋಗುವಾಗ ನಾನು ಹೊರಡ್ಲಿಲ್ಲ. ಅಲ್ಲಲ್ಲ ಹೊರಡ್ಲಿಲ್ಲ ಅಲ್ಲ, ಅಲ್ಲ ಬೇರೆ ಕಡೆ ಹೋದದ್ದು ನಾವು. ಲೇಟ್ ಆಯ್ತು ಹೇಳಿ ಬೇರೆ ಒಂದು ಇಲ್ಲಿ ಒಂದು ಶಾಪಿಗೆ ಹೋದೆವು ಬೇರೆ. ಅಲ್ಲಿ ನಮಗೆ ಕಲೆಕ್ಷನ್ ಆಗಿಲ್ಲ, ಅಲ್ಲಿ ಅಷ್ಟು ಒಳ್ಳೇದಿಲ್ಲ. ಯಾಕೆ ಹೋದ ಅಲ್ಲಿ ಎಲ್ಲ ಅಳತ್ತು, ಹಾಗೆ ಬೇರೆ ಕಡೆ ಹೋಗುವ ಅಂತ ಹೋಗುದರಲ್ಲೇ ಸಂಜೆ ಶೆಟ್ಟಿಗೆ ಹೊರಡ್ತೇವೆ. ಈಗೆಲ್ಲ ಸ್ವಲ್ಪ ಕೆಲಸ ಮಾಡ್ತೇವೆ ಫ್ರೆಂಡ್ಸ್. ಇದೆಲ್ಲ ಒಂದು ಗೀ ರೈಸ್ ಮಾಡ್ತೇನೆ, ಆಮೇಲೆ ಇದು ಡ್ರೈ ಐಟಮ್ ಇವರು ಮಾಡ್ತಾರೆ, ಸೂಪರ್ ಮಾಡ್ತಾರೆ. ಹಾಗೆ ನಾನು ಅಂತ ಹೇಳುದು ಅವ್ರು ಸಲಾಡಿಗೆ ಕಚ್ಚಂಬರ್ ಹೇಳುದು. ಇನ್ನು ಸ್ವಲ್ಪ ಹೊತ್ತಲ್ಲಿ ಅದಕ್ಕೆ ಸ್ಪೀಡ್ ಅಲ್ಲಿ ವಿಡಿಯೋ ನಿಮ್ಗೆ ತೋರಿಸ್ತೇವೆ ನೋಡಿ. ಈಗ ನಾವು ಎಗ್ ಪಪ್ಸ್ ತಿನ್ನೋದು, ಅವರದ ಮಕ್ಕಳದೆಲ್ಲ ತಿಂದಾಯ್ತು. ಅದು ಪೊಟ್ಯಾಟೊ ಲೇಸ್ ಎಲ್ಲ ನಾವು ಕೊಡುದಿಲ್ಲ, ಅದು ಪೊಟ್ಯಾಟೊ ಚಿಪ್ಸ್ ಅದು. ಹಾಗೆ ಬೇರೆ ಅದೆಲ್ಲ ಸ್ಟಾಪ್ ಮಾಡಿದ್ದೇವೆ, ಲೇಸ್ ಮ್ಯಾಗಿ ಎಲ್ಲ. ಅದು ಈಗ ಅದು ಸಹ ಅಪರೂಪ ತಿಂತಿದ್ದದು, ಈಗ ಅದು ಕೂಡ ಇಲ್ಲ. ಇದು ಪೊಟ್ಯಾಟೊ ಚಿಪ್ಸ್ ಬರ್ತದಲ್ಲ ಮಾಡರ್ನ್ ಅವರದ್ದು, ಅದು ಮೊದಲಿಂದ ಸಹ ಉಂಟು, ಒಳ್ಳೇದಾಗ್ತದೆ. ಆಮೇಲೆ ಎಗ್ ಪಪ್ಸ್ ತಂದಿವಿ, ಬಿಸಿ ಬಿಸಿ ಉಂಟು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಗುದ್ದಿ ಹಾಕುದು, ಹೀಗೆ ಗುದ್ದಿ ಹಾಕುದ್ರಿಂದ ಉಂಟಲ್ಲ ಒಳ್ಳೆ ಫ್ಲೇವರ್ ಒಳ್ಳೆ ಬರ್ತದೆ, ಆಮೇಲೆ ಟೇಸ್ಟ್ ಆಗ್ತದೆ. ಇದೆಲ್ಲ ನನ್ನ ಚಿಕನ್ ಒಂದು ಡ್ರೈ ಐಟಮ್ ಮಾಡ್ತೇನಲ್ಲ ಅದಕ್ಕೆ ಒಳ್ಳೇದಾಗ್ತದೆ ನೋಡಿ. ಹೀಗೆ ಗುದ್ದಿ ಎಲ್ಲ ಕೊಡ್ತಾರೆ, ಅವ್ರಿಗೆ ಅಷ್ಟು ಪೇಷನ್ಸ್ ಉಂಟು. ಗುದ್ದಿ ಅಲ್ಲ ಚಿನ್ನವಾರಿ. ಮತ್ತೆ ನೀವು ಎನಿಸ್ಬೋದು ನನ್ನ ಹಾರೆಲ್ಲ ವಾಶ್ ಆಗಿದೆ ಆಯ್ತಾ, ಯಾಕೆ ಹೇಳಿದ್ರೆ ಅಲ್ಲಿ ಅವಳೆಲ್ಲ ಪಾಪ ಮಾಡಿ ಕೊಟ್ಲು. ಕೆಲವರಿಗೆ ಕಟ್ಟಿಂಗ್ ಆಗೋದ್ರೆ ಸ್ನಾನ ಮಾಡ್ಬೇಕಲ್ಲ, ಸೊ ಅಲ್ಲೇ ಕ್ಲೀನ್ ಮಾಡಿ ಬಂದಿದೆ. ಈಗ ಒಂದು ಅಲ್ಲ ಚೆಂದಾಗಿದಲ್ಲ, ಹೇಗಾಯ್ತು ಗಂಡನಲ್ಲಿ ಕೇಳುದು ಹೇಗಾಯ್ತು ಅವರಿಗೆ ಉಂಟಲ್ಲ. ಅವ್ರು ಹೇಳುದು ಕೂದಲು ಎಲ್ಲರಿಗೂ ಅದು ಬರ್ತಾರೆ, ತೊಂದ್ರೆ ಇಲ್ಲ. ಇವರಿಗೆ ತುಂಬಾ ಇದಾಗುದು, ಫೀಲ್ ಆಗುದು ಇವರಿಗೆ ಮತ್ತೆ ಚಿನ್ನುಗೆ. ಡೋಂಟ್ ವರಿ, ಬಿ ಹ್ಯಾಪಿ. ಇವರಿಗೆಲ್ಲ ತುಂಬಾ ಫೀಲ್ ಮಾಡುದು ನಾನು ಕಟ್ಟಿಂಗ್ ಮಾಡ್ತೇನೆ. ಚಿನ್ನ ನೋಡಿ, ಮತ್ತೆ ಚಿನ್ನುಗೆ ಫೇಸ್ ಟ್ಯಾನ್ ಆಗಿದೆ ಅಲ್ಲ. ಮೊನ್ನೆ ಗದ್ದೆಗೆ ಹೋಗಿ ಬಿಸಿಲಲ್ಲಿ ಅಂದ್ರೆ ಅವರು ಕೂಡ ಹೇಳಿದ್ರು, ಪಾರ್ಲನವರು ಕೂಡ ತುಂಬಾ ಬಿಸಿಲಿತ್ತಲ್ಲ ಅಂತ. ಆ ಬೆಳಿಗ್ಗೆ ಬಿಸಿಲಿನಿಂದ ಸಂಜೆ ತನಕ ಅಲ್ಲಿದ್ದು ಸ್ಕಿನ್ ಟ್ಯಾನ್ ಆಗಿದೆ ಸ್ವಲ್ಪ. ಅದಕ್ಕೆ ಟೊಮೆಟೊ ಉಂಟಲ್ಲ, ಟೊಮೆಟೊ ಹಣ್ಣು ಅದನ್ನು ಕಟ್ ಮಾಡಿ ಸ್ವಲ್ಪ ಒಳ್ಳೆ ಮಸಾಜ್ ಮಾಡ್ಬೋದಂತೆ, ಮಾಡಿದ್ರೆ ಸ್ವಲ್ಪ ಸರಿ ಆಗ್ತದೆ ಅಂತೇಳಿ. ಅದು ಒಂದಿನ ಅಲ್ಲ, ಡೈಲಿ ಮಾಡ್ಬೇಕು. ಯಾಕೆ ಹೇಳಿದ್ರೆ ಅದು ರಣ ಬಿಸಿಲಲ್ಲ, ಎಂತ ಬಿಸಿಲು. ಆ ಬಿಸಿಲಿನಲ್ಲಿ ಇವಳು ಗದ್ದೆಯಲ್ಲಿ ಈಗ ಬಂದು ಮನೆಯಲ್ಲಿ ಸ್ಕಿನ್ ಟ್ಯಾನ್ ಆಗಿದೆ ಮುಖದ್ದು. ಎಂತ ಮಾಡುದು ಮಮ್ಮಿ? ಗೀ ರೈಸಾ? ಗೀ ರೈಸ್ ಮಾಡುದು, ಇದು ಬೇಗ ಆಗ್ತದಲ್ಲ. ಅದು ನೋಡಿ ತುಪ್ಪ ಹಾಕ್ತಿದ್ದೇನೆ, ತುಪ್ಪ ಹಾಕಿದ್ರೆ ಟೇಸ್ಟ್ ಜಾಸ್ತಿ. ನೋಡಿ ವಿಡಿಯೋ ಮಾಡೋರು ಬರುವಾಗ ಲೇಟ್ ಆಯಿತು, ಚಕ್ಕೆ ಮತ್ತು ಲವಂಗ ಅದೆಲ್ಲ ಹಾಕಿ ಆಯಿತು. ವಿಡಿಯೋಗ್ರಾಫರ್ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಈಗ ಕ್ಯಾಶನಟ್ ಹಾಕ್ತಿದ್ದೇನೆ, ಮತ್ತು ಡ್ರೈ ಗ್ರೇಪ್ಸ್ ಎಲ್ಲ ತಿನ್ನೋದಿಲ್ಲ. ಇದು ಮನೆಯಲ್ಲಿ ಮಾಡಿದ ಮೊಸರಿನೊಂದಿಗೆ ನಮ್ಮ ಸಲಾಡ್ ರೆಡಿ ಆಯಿತು. ಈಗ ಚಿಕನ್ ಡ್ರೈ ಮಾಡಿದ್ದು, ಡ್ರೈ ಐಟಮ್ ಸ್ವಲ್ಪ ಬೇಗ ಆಗ್ತದೆ. ಮೊದಲಿಗೆ ತುಪ್ಪವನ್ನು ಹಾಕಿದೆ, ಎಲ್ಲ ರೆಡಿ ಉಂಟು. ಈಗ ರೆಡಿ ಇದ್ದರೆ ಎಲ್ಲ ಕೆಲಸ ಬೇಗ ಆಗ್ತದೆ. ಇದು ಡ್ರೈ ಐಟಮ್ ಮಾಡೋದಲ್ಲ, ಹಾಗೆ ಬೇಗ ಆಗ್ತದೆ. ನೋಡಿ ಗೀ ರೈಸ್ ಆಯಿತು, ರೆಡಿ ಆಯಿತು. ಮತ್ತು ತೋರಿಸುವ ಸಲಾಡ್ ಕೂಡ ರೆಡಿ ಆಯಿತು. ಮತ್ತು ಹಸ್ಬೆಂಡ್ ಚಿಕನ್ ಕ್ಲೀನ್ ಮಾಡ್ತಿದ್ದೇನೆ. ಕ್ಲೀನಿಂಗ್ ಹೊರಗೆ ಕಟ್ಟಿಂಗ್ ಎಲ್ಲ ಹೊರಗೆ ಮಾಡಿ ಬರ್ತಾರೆ, ತೊಳೆಯೋದೆಲ್ಲ ಇಲ್ಲಿ. ನೀರುಳ್ಳಿ ಹಾಕೋದು, ಮತ್ತು ಇದು ಶುಂಠಿ, ಗುದ್ದಿಟ್ಟ ಶುಂಠಿ ಮತ್ತು ಬೆಳ್ಳುಳ್ಳಿ. ನಾವು ಪೇಸ್ಟನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಹೀಗೆ ಮಾಡೋದು, ಅದು ಟೇಸ್ಟ್ ಆಗ್ತದೆ. ಅದರದ್ದು ಫ್ಲೇವರ್ ಒಳ್ಳೆಯದಾಗ್ತದೆ ಅಲ್ಲ ಚಿನ್ನು? ಇನ್ನೂ ಇದು ಒಳ್ಳೆ ಬ್ರೌನ್ ಆಗಬೇಕು, ಒಳ್ಳೆ ಫ್ರೈ ಆಗಬೇಕು ನೀರುಳ್ಳಿ. ಇದು ನೋಡಿ ನಮ್ಮ ಕರಿಬೇವು ಸೊಪ್ಪನ್ನು ಮೊನ್ನೆ ಕಟ್ಟಿಂಗ್ ಮಾಡಿದಲ್ಲ, ಈಗ ಒಳ್ಳೆ ಗ್ರೋತ್ ಆಯಿತು. ಬೇಕು ಅದರ ಮೊನ್ನೆ ಫುಲ್ಲು ಕಟ್ಟಿಂಗ್ ಎಲ್ಲ ಮಾಡಿದ ಮೇಲೆ ಒಳ್ಳೆದಾಯ್ತು. ಇಲ್ಲದಿದ್ದರೆ ಅದು ಜಾಸ್ತಿ ಇದಾಗ್ತದಲ್ಲ, ಹಾಳಾಗ್ತದೆ ಎಲೆಯಲ್ಲಿ. ಈಗ ನೋಡಿ ಈಗೆಲ್ಲ ಒಳ್ಳೆ ಉಂಟು, ಫ್ರೆಶ್, ಒಳ್ಳೆ ಫ್ರೆಶ್ ಉಂಟು.
ಆಯ್ತು ನೋಡಿ, ಕೆಂಪಾಗ್ತಾ ಬಂತು. ಅಷ್ಟು ಕೆಂಪಾಗಬೇಕು. ಟೊಮೆಟೊ ಹಾಕು. ಟೊಮೆಟೊ ಹಾಕಿದ್ದು. ಇದು ರೆಸಿಪಿ ಅಲ್ಲ, ನಿಮಗೆ ತೋರಿಸೋದು ಮೇಲಿನ ಮೇಲೆ. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಆಗಿದೆಯಲ್ಲ, ಹಾಗೆ ಇನ್ನು ರಾತ್ರಿ ಎಂಡ್ ಮಾಡೋದು ವೀಡಿಯೋನ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು. ನಾವು ಚಿಕನ್ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು ಇವರು. ಇದೆಲ್ಲ ಬೋನ್ಲೆಸ್ ನಾವು ತರೋದು. ಆಮೇಲೆ ಕಬಾಬಿಗೆ ಇಟ್ಟಿದ್ದೀವಿ. ಕಬಾಬಿಗೆ ಜಾಸ್ತಿ ಇಟ್ಟಿದ್ವಿ, ಯಾಕೆ ಹೇಳಿದರೆ ನಮ್ಮ ಮನೆಯಲ್ಲಿ ಕಬಾಬ್ ಹೇಳಿದರೆ ಎಲ್ರಿಗೂ ಇಷ್ಟ. ಎಲ್ಲ ಬೋನ್ಲೆಸ್ ಇದೆಲ್ಲ, ಯಾವುದರಲ್ಲಿ ಎಲುಬಿಲ್ಲ. ಸ್ವಲ್ಪ ಟರ್ಮರಿಕ್ ಹಾಕುವ. ಇನ್ನು ಕಲ್ಲುಪ್ಪು ಹಾಕ್ಲಿಕ್ಕೆ. ಕಲ್ಲುಪ್ಪು ಹಾಕಬೇಕು. ನಾವು ಕಲ್ಲುಪ್ಪನ್ನು ಜಾಸ್ತಿ ಹಾಕ್ತೇವೆ. ಇಷ್ಟು ಸಾಕು. 1 ಸ್ಪೂನ್ ಹಾಕಿದ್ದೇನೆ. ಇನ್ನೊಂದು ಚೆನ್ನಾಗಿ ಮಿಕ್ಸ್ ಕೊಡುವ. ಆಮೇಲೆ ಇದು ಅರ್ಧ ಬೆಂದ ಮೇಲೆ ಇದಕ್ಕೆ ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಪೆಪ್ಪರ್ ಹುಡಿ, ಮೆಣಸಿನ ಹುಡಿ, ಗರಂ ಮಸಾಲೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ನಿಂಬೆಹಣ್ಣಿನ ರಸ, ಪುದೀನ ಸೊಪ್ಪು ಎಲ್ಲ ಹಾಕ್ಲಿಕ್ಕೆ ಉಂಟು. ಆಮೇಲೆ ಒಂದು ಚಿಕನ್ ಡ್ರೈ ಐಟಮ್. ಇದು ತುಂಬ ಈಸಿ ಮಾಡಲಿಕ್ಕೆ. ಬ್ಯಾಚುಲರ್ಸಿಗೆಲ್ಲ ಬೆಸ್ಟ್ ಇದು. ಒಂದು ಗೀ ರೈಸ್ ಮಾಡಿದರೆ ಚಿಕನ್ ಡ್ರೈ ಐಟಮ್ ಮಾಡಿ ಸೂಪರ್ ಆಗ್ತದೆ. ಲೆಮನ್ ರಸ ಹಾಕ್ತಿದ್ದೇನೆ. ಚಿಲ್ಲಿ ಪೌಡರ್, ಇದು ಕಾಶ್ಮೀರ ಚಿಲ್ಲಿ ಪೌಡರ್, ಖಾರ ಕಡಿಮೆ. ಇದು ನೋಡಿ, ಇದು ಕೊತ್ತಂಬರಿ ಪೌಡರ್, ಇದು ಜೀರಾ ಪೌಡರ್. ನಾವು ರೆಡಿ ಮಾಡಿರ್ತೇವೆ, ಮನೆಯಲ್ಲೇ ಮಾಡೋದು. ಇದು ಮನೆಯಲ್ಲಿ ಮಾಡಿದ್ದು. ಇದನ್ನೆಲ್ಲ ಇದು ಸ್ವಲ್ಪ ಹಾಕಲಿಕ್ಕುಂಟು. ಕೊತ್ತಂಬರಿ ಪೌಡರ್ ಚಮಚ ಹಾಕಿದ್ದೀನಿ. ಆಮೇಲೆ ಜೀರಾ ಪೌಡರ್ ಹಾಕಿದ್ದೀನಿ. ಜಾಸ್ತಿ 2 ಸ್ಪೂನ್ ಬೇಕಾಗ್ತದೆ, ಚಿಕನ್ ಅಲ್ವಾ. ಮತ್ತು ಗರಂ ಮಸಾಲೆ ಪೌಡರ್ ಇದನ್ನೇ ಹಾಕೋದು. ಇದು ಸ್ವಲ್ಪ ಒಳ್ಳೆಯದುಂಟು. ಇದು ನಾನು ತರ್ತೇನೆ, ಗರಂ ಮಸಾಲೆ ಪೌಡರ್. ಇದೊಂದು 10 ಟೀ ಸ್ಪೂನ್ ಸಾಕಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಡ್ರೈ ಐಟಮ್ ಆದ ಕಾರಣ ನೋಡಿ ಇಷ್ಟು ಸಾಕಾಗ್ತದೆ. ಮಸಾಲೆ ಪೌಡರ್ ಎಲ್ಲ ಹಾಕಿದ ಮೇಲೆ ಇದೆಲ್ಲ ಇನ್ನೂ ಸ್ವಲ್ಪ ಬಾಯ್ಲ್ ಆಗಲಿ, ಅದರಲ್ಲಿ ಸ್ವಲ್ಪ ಬಾಯ್ಲ್ ಆಗಲಿ ಪೌಡರಲ್ಲಿ. ಇದೆಲ್ಲ ಫ್ರೈ ಮಾಡಿದಂಥ ಪೌಡರ್, ಕೊತ್ತಂಬರಿ ಜೀರಿಗೆಲ್ಲ. ಇದು ಸ್ವಲ್ಪ ಮುಚ್ಚಿಡ್ತೇನೆ. ನೋಡಿ ಈಗ ಆಗ್ತದೆ, ಸ್ವಲ್ಪ ಡ್ರೈ ಆಗಲಿ. ತುಂಬ ಟೇಸ್ಟಾಗಿದೆ. ಮತ್ತು ಅದಕ್ಕೆ ನಾನು ಸೊಪ್ಪನ್ನು ಹಾಕ್ತೇನೆ. ನೋಡಿ ಈ ರೀತಿ ಡ್ರೈ ಆಗ್ತದೆ. ಇದು ನೋಡಿ ಕೊತ್ತಂಬರಿ ಸೊಪ್ಪು, ಇದನ್ನಿನ್ನು ಹಾಕಲಿಕ್ಕೆ. ಸ್ವಲ್ಪ ಅದು ಡ್ರೈ ಆಗ್ತದೆ, ಇನ್ನು ಸ್ವಲ್ಪ ಮುಚ್ಚಿಡ್ಲಿಕ್ಕೆ ಉಂಟು ಸೊಪ್ಪು ಹಾಕಿದ ಮೇಲೆ. ಸ್ವಲ್ಪ ಒಂದು 5 ಮಿನಿಟ್ಸ್ ಮುಚ್ಚಿಡ್ಲಿಕ್ಕೆ ಉಂಟು ಸೊಪ್ಪು ಹಾಕಿದ ಮೇಲೆ. ಸ್ವಲ್ಪ ಡ್ರೈ ಆಗಲಿ. ಈಗ ಡ್ರೈ ಆಯಿತು ನೋಡಿ, ಅದು ಹೊಗೆ ಹೋಗ್ತಾ ಉಂಟಲ್ಲ ನೋಡಿ, ಡ್ರೈ ಆಗಿದೆ ಈಗ. ನೋಡಿ ಹೀಗೆ ಆಗಬೇಕು. ಈಗ ಡ್ರೈ ಆಗಿ ನೋಡಿ, ಫೈನಲ್ ಆಗಿ ಚಿಕನ್ ಡ್ರೈ ರೆಡಿ ಆಯಿತು. ಗೀ ರೈಸಿಗೆ ಒಳ್ಳೆಯದಾಗ್ತದೆ. ಮುದ್ದಾದ ದಂಪತಿಗಳು ಕೆಲಸ ಮಾಡಿ ಬಚ್ಚಿ ತಂದದ ಕೂತ್ಕೊಂಡಿದ್ದಾರೆ. ತುಂಬ ಟಯರ್ಡ್ ಆಯಿತು. ಇದನ್ನು ಹೊಸತು ಮದುವೆ ಅದು ನೋಡಿ. ಲಾಡು ನೋಡಿ, ನಮ್ಮ ಚಿನ್ನಿಗೆ 3 ಲಾಡು ಸಿಕ್ಕಿದಂತೆ ಶಾಲೆಯಲ್ಲಿ. ಅಲ್ಲ ಚಿನ್ನು, 3 ಲಾಡು ಸಿಕ್ಕಿದ್ದು ಕ್ಲಾಸಲ್ಲಿ ತಿಂದ್ರಂತೆ ಅವಳು. ಹೌದಾ? 3 ಲಾಡು ತಿನ್ನೋದು ನೀವೆಲ್ಲ ನಂಬ್ತೀರಾ? ಇದು ನಾವು ತಂದದ್ದು ಬೇಕರಿಯಿಂದ. ಇವತ್ತು ಅವಳು ಲಾಡು ತಿಂದಲ್ಲ, ಅಕ್ಕನಿಗೆ ತಲೆ ಬಿಸಿ ಆಗ್ತಾ ಉಂಟು. ಇಷ್ಟು ಉಂಟು ತಿನ್ಲಿಕ್ಕೆ, ಅಷ್ಟು ಉಂಟು. ಡ್ರೈ ಫ್ರೂಟ್ಸ್ ಉಂಟು, ಅಷ್ಟು ತಂದಿದ್ದಾರೆ. ಪುನಃ ಇವಳು ಹೇಳೋ ಅಕ್ಕನಿಗೆ ಏನೆಲ್ಲ ತಳಮಳ ಆಗ್ತಾ ಉಂಟು. ಇವರು ಪುನಃ ಹೋಗಿ ನಾವು ಬರುವಾಗ ಲಾಡು ತಗೊಂಡು ಬಂದದ್ದು ಬೇಕರಿಯಿಂದ. ಇದು ಲಾಡು ಎಂತ ಅವಸ್ಥೆ, ಸ್ವೀಟ್ ಇದಲ್ಲ.
ಹೇಳು. ಮಾತಾಡಿ. ಮಾತಾಡಲ್ಲ, ನಾನಿಲ್ಲ ಇಲ್ಲಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ಟೇಸ್ಟ್ ಉಂಟು ನೋಡು ಈಗ ಹೇಗಾಗಿದೆ ಅಂತ. ಖಾರ ಆಯ್ತಾ ಅಂತ ಹೌದು ಸ್ವಲ್ಪ. ಇನ್ನು ಹೊಸ ಇದಲ್ಲ ಇದು ಎಂತ ಚಿಕನ್ ಡ್ರೈ. ಅದು ಹೇಗಾಗಿದೆ? ಡ್ರೈ ಐಟಮ್ ಅಷ್ಟೇ, ಅದಕ್ಕೆ ಎಂತ ಹೆಸರಂತ ಇಲ್ಲ. ನಮ್ಮ ಮಿಸಸ್ ತಯಾರಿಸಿದ್ದು. ಇದು ಮುತ್ತು ಸಂಸಾರದ ವ್ಲಾಗ್ಸ್ ಕಡೆಯಿಂದ ಒಂದು ಚಿಕನ್ ಹೊಸ ರೆಸಿಪಿ, ಡ್ರೈ ಚಿಕನ್ ಡ್ರೈ. ಒಳ್ಳೆದಾಗ್ತದೆ. ನೆಕ್ಸ್ಟ್ ಇದರ ರೆಸಿಪಿ ಹಾಕ್ತೇನೆ ನಾನು. ಅಲ್ಲ, ಇವತ್ತು ತೋರಿಸಿದೆ ಅಲ್ಲ ವಿಡಿಯೋದಲ್ಲಿ, ಹಾಗೆ ಮಾಡಿ ಒಳ್ಳೆದಾಗ್ತದೆ. ಹೇಗಿದೆ? ಖಾರ ಇದೆ? ಸರಿ ಉಂಟು. ಸರಿ ಉಂಟು. ನೋಡಿ ಫ್ರೆಂಡ್ಸ್, ಈಗ ಮಧ್ಯಾಹ್ನದ ಊಟ ರೆಡಿ ಆಯಿತು. ಗೀ ರೈಸ್ ಒಂದಿಗೆ ಚಿಕನ್ ಡ್ರೈ ವಿತ್ ಸಲಾಡ್. ಇನ್ನು ಊಟ ಮಾಡಿ ನಾವು ನಿಮಗೆ ಇನ್ನು ಸಂಜೆ ಸಿಗ್ತೇವೆ ಫ್ರೆಂಡ್ಸ್ ರೀಲ್ಸ್ ಒಂದಿಗೆ. ಬಾಯ್. ಹಾಯ್ ಫ್ರೆಂಡ್ಸ್, ಈಗ ಈವ್ನಿಂಗ್ ಆಯಿತು. ಸೊ ಊಟ ಎಲ್ಲ ಆಗಿದೆ ನಮ್ಮದು. ಈಗ ಸ್ವಲ್ಪ ನ್ಯಾಪ್ಸ್ ಆಗಿದೆ ಮಧ್ಯಾಹ್ನದು. ಈಗ ನಾವು ರೀಲ್ ಮಾಡಲಿಕ್ಕೆ ಹೊರಟಿದ್ದೇವೆ. ಹೋಗೋ ಫ್ರೆಂಡ್ಸ್ ಅಲ್ಲ. ಎಸ್ ನೋಡಿ, ನಾವೀಗ ಹೊರಟದು ಔಟ್ ಸೈಡ್ ಹೋಗ್ಲಿಕ್ಕೆ ಅಂತ ಹೇಳಿದೆ ಅಲ್ಲ, ಹಾಗೆ. ಮತ್ತೆ ಗಾಳಿ ಬರ್ತಾ ಉಂಟು ತುಂಬ. ಇದೊಂದು ವಾಚ್ ಸರಿ ಇಲ್ಲ ಮಾಡಿ ಕರ್ನಾಟಕ ವಾಚ್ ಸರಿ ಇದು ಇದಾಗ್ತದೆ ಒಂಥರ, ತುಂಬ ಲೂಸ್ ಆಗ್ತಾ ಉಂಟು. ಈಗ ನಾನು ಪುನಃ ಸಪುರ ಅದೇ ಆಗುತ್ತಿಲ್ಲ. ಸಪುರ ಆಗಲಿಲ್ಲ, ವಾಚ್ ಲೂಸ್ ಆಗ್ತದೆ ಅಷ್ಟೇ. ವಾಚ್ ಲೂಸ್ ಆಯ್ತು ಹೊರಟದು. ಮತ್ತು ನನಗೆ ಸಾರಿ ಎಲ್ಲ ತೆಗಿಲಿಕ್ಕೆ ಉಂಟು. ಸಾರಿ ಸ್ವಲ್ಪ ಸಾಫ್ಟ್, ಇದು ಸ್ವಲ್ಪ ಸಾಫ್ಟ್ ಸಾರಿ ಎಲ್ಲ ಬೇಕು ರೀಲ್ಸ್ ಮಾಡುವಾಗೆಲ್ಲ. ಸೊ ಹಾಗೆ ಸಹ ಹಸ್ಬೆಂಡ್ ಹೇಳಿದ್ರು ಹೋಗಿ ಬರುವ ಅಂತೇಳಿ. ಹಾಗೆ ನೋಡಿ, ಚಿನ್ನ ನೋಡಿದ್ರಲ್ಲ, ಬೆಳಿಗ್ಗೆಯಿಂದ ಕಾಣಿಸ್ತಿಲ್ಲ ಆಯಿತು ವಿಡಿಯೋದಲ್ಲಿ. ನೋಡಿದ್ರ ಅವಳ ಮುಖ ಹೇಗಾಗಿದೆ ನೋಡಿ. ಬಿಸಿಲಿನ ಪ್ರಭಾವ. ನೋಡಿ ತೋರಿಸ್ಬೇಡ. ಸರಿ ಆಗ್ಬೇಕು, ಇನ್ನು 1 week ಅಲ್ಲಿ ಸರಿ ಆಗ್ಬಹುದು ಫೇಸ್. ನೋಡಿ ಈಗ ಸರಿ ಆಯ್ತು. ತುಂಬಾ ರಣ ಬಿಸಿಲಿನಲ್ಲಿ ಗದ್ದೆಗೆ ಹೋಗಿ, ನಮ್ಮ ಊರಲ್ಲಿ ಗದ್ದೆ ಇದ್ರು ಕೂಡ ನಾವು ಕಳಿಸುವುದಿಲ್ಲ. ನಮ್ಮ ಊರಲ್ಲಿ ಅಜ್ಜಿ ಮನೆಯೆಲ್ಲ ಗದ್ದೆ ಉಂಟು. ನಾವು ಮಕ್ಕಳನ್ನೆಲ್ಲ ಕಳಿಸುವುದಿಲ್ಲ. ಅವರಿಗೆ ಸಹ ಗೊತ್ತಿರ್ತದೆ ಏನೆಲ್ಲ ವಿಷಯಗಳು ಉಂಟಂತ ನಾವು ಹೇಳಿರ್ತೇವೆ. ಯಾಕೆಂದ್ರೆ ನಾವು ಮೊದಲೇ ಮಕ್ಕಳು ಚಿಕ್ಕದಿರುವಾಗ ಹೇಳಿರ್ತೇವೆ, ಒಂದು ಅಕ್ಕಿ ಬೆಳೆಸೋದು ಎಷ್ಟು ಕಷ್ಟ ಉಂಟು, ನಾವು ಊಟ ಮಾಡೋದೆಲ್ಲ ನಾವು ಕಳಿಸಿರ್ತೀವಿ. ಆದ್ರೆ ಇವಳು ಕೇಳ್ಬೇಕೆ, ಇವಳು ಗದ್ದೆಗೆ ಹೋಗ್ಲೇಬೇಕಂತ ಭರವಸೆ ಸಿಗ್ತೇನೆ ಆಟ ಇದ್ಲು. ಸೊ ಅದಕ್ಕೋಸ್ಕರ ಅವಳ ಆಟಕ್ಕೆ ನಾವು ಕಳಿಸಿ ಈಗ ನಾವು ಅನುಭವಿಸಿದ್ದೀವಿ. ಮುಖ ಇಡೀ ಕಪ್ಪಾಗಿದೆ. ಈಗ ನಾವು ಟೊಮೆಟೊದಿಂದ ಸ್ವಲ್ಪ ಇದು ಮಾಡ್ಲಿಕ್ಕೆ, ಟೊಮೆಟೊವನ್ನು ಕೊಚ್ಚಿ ಆಮ್ಲೆಟ್ ಮಾಡೋದು. ಸ್ವಲ್ಪ ಪೇಜಿಗೆ ಹಾಕಿ ಸ್ವಲ್ಪ ಇದು ಮಾಡ್ಲಿಕ್ಕೆ ಒಂದು ಹತೋಟಿಗೆ ಬರ್ಬೋದು. ಹೆಣ್ಣು ಕಂಡು ನಾನು ಬೇಡ ಎಂದು ಓಡಿ ಬಂದು ನಿನ್ನ ಕಣ್ಣೆ ಕಲ್ಲು ಸಕ್ಕರೆ. ಕಾಡಿಗೆಲ್ಲ ಬಂದು ಇಂಥದ್ದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ನೋಡಿ ಎಷ್ಟು ಚಂದ ಉಂಟು. ಬೆಟ್ಟದಿಂದ ಬರ್ತಾ ಇದ್ದಾರೆ ಇಳ್ಕೊಂಡು. ಅಲ್ಲಿ ಬೆಟ್ಟ ಇತ್ತು, ಅಲ್ಲಿಂದ ಇಳ್ಕೊಂಡು ಈಗ ಬರ್ತಾ ಇದ್ದಾರೆ ರೀಲ್ಸ್ ಮಾಡಿ. ಸೂಪರ್ ಉಂಟಲ್ಲ ವ್ಯೂಸ್. ಇದು ಕಂಡು ಅರಿಯದ ಜಾಗ, ನಿಗೂಢವಾದ ಜಾಗಕ್ಕೆ ಬಂದಿದ್ವಿ. ಇಲ್ಲಿ ಬೆಟ್ಟ, ಇಲ್ಲಿ ಡೇಂಜರು, ಕಾಡು ಪ್ರಾಣಿಗಳೆಲ್ಲ ಉಂಟು. ನಾವು ಬಂದಿದ್ದೇವೆ, ನಮ್ಮ ಧೈರ್ಯಕ್ಕೆ ಹೋಲಿಸಾಕ್ತಿ ಕರೀತಾರಲ್ಲ ಹಾಗೆ, ಅವರ ಧೈರ್ಯದಲ್ಲಿ ಬಂದಿದ್ದೇವೆ. ಹಾಗೆ ಹೆದರಿಕೆ ಆಗ್ತದೆ ತುಂಬ. ಬೇಗ ವನ್ಯಜೀವಿಗಳು ಉಂಟು ಇಲ್ಲಿ, ವನ್ಯಜೀವಿಗಳು. ಹೆದರಿಕೆ ಆಗ್ತದೆ. ಅಯ್ಯೋ ಬಂದಿದ್ದೇವೆ, ಅದು ಕೂಡ ರೀಲ್ಸ್ ಮಾಡಿದ್ದು ಕೂಡ ಎದ್ರಿ ಮಾಡಿದ್ದು ಎಲ್ಲಿ ಬರ್ತದೆ ಅಂತೇಳಿ. ಇಲ್ಲಿ ಕಾಡು ಪ್ರಾಣಿಗಳು. ಭಟ್ರು ಹೋಟೆಲಿಗೆ ಬಂದಿದ್ದೇವೆ, ಚಟ್ಟಂಬಡಿ. ನೀರುಳ್ಳಿ ಬಜ್ಜೆ ಸಾಕಾಯ್ತು ಫ್ರೆಂಡ್ಸ್. ಅಯ್ಯೋ ನಮ್ಗೆ ರೀಲ್ಸ್ ಮಾಡಿ ಇವತ್ತು ಇದು ನೀರುಳ್ಳಿ ಬಜ್ಜೆ. ನೋಡಿದ್ದು ಬಟಾಟಂಬಡೆ. ನಮ್ಮದು ರೀಲ್ಸ್ ಮಾಡಿ ತಿಂಡಿ ಎಲ್ಲ ತಿಂದು ಈಗ ಸಾರಿ ಶಾಪಿಗೆ ಬಂದಿದ್ದೇವೆ. ಪರ್ಚೇಸಿಂಗ್ ಮಾಡ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ ಯಾವುದೆಲ್ಲ ಒಳ್ಳೆ ಕಲೆಕ್ಷನ್ ಬಂದಿದೆ ಅಂತೇಳಿ. ಈ ಥರ
ಬೇಕು. ಶಾಪಲ್ಲಿ ಸಾರಿ ಎಲ್ಲ ಪರ್ಚೇಸಿಂಗ್ ಆಯಿತು, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ. ಸೊ ಅಲ್ಲಿಂದ ನಾವು ನ್ಯಾಚುರಲ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಬಂದಿದ್ದೇವೆ. ಇದು ಮಂಗಳೂರಿನಲ್ಲಿ ಬಾರಿ ಫೇಮಸ್. ವೆರೈಟೀಸ್ ಆಫ್ ಫ್ಲೇವರ್ ಐಸ್ ಕ್ರೀಮ್ ಇಲ್ಲಿ ಉಂಟು. ಪೈನಾಪಲ್ ಒಳ್ಳೆದುಂಟು, ಟೇಸ್ಟ್ ಉಂಟು. ಪ್ರಥಮ ಬಾರಿಗೆ ಬಂದದಂತ ಇವತ್ತು ಅಲ್ಲ, ಹೊಸ ಟೇಸ್ಟ್ ಅದು, ಹೊಸ ಟೇಸ್ಟ್ ಪ್ರಥಮ ಬಾರಿಗೆ ಬಂದದಂತ ಹೇಳಿದ್ರು. ಇವತ್ತೇ ಬಂದದ್ದು. ಈಗ ಸೀತಾಫಲ. ಚಿನ್ನದು ಯಾವುದು? ಅವಳು ಬಟರ್ ಫ್ರೂಟ್, ಬಟರ್ ಸ್ಕಾಚ್. ಅದೇನು ಅದೇ ತಕೊಳಕ್ ನೀನು? ಅದು ಟ್ರೈ ಮಾಡಿ, ಟ್ರೈ ಹೊಸ ಫ್ಲೇವರ್ ಬಂದದ್ದು. ಅಕ್ಕದು ಬಟರ್ ಸ್ಕಾಚ್. ಅಕ್ಕದೆಂತ? ನಂದು ಸಹ ಬಟರ್ ಸ್ಕಾಚ್. ಎಂತ ಇದು ಒಳ್ಳೆ ಉಂಟು ಸ್ವೀಟಿ. ಇದನ್ನು ಬೈ ತಿನ್ನಂತೆ ಕೊಡು. ಎಷ್ಟು ಉಂಟು ಚಿನ್ನ ಗೊತ್ತಾಯ್ತಲ್ಲ, ಸೇಮ್ ಅದನ್ನೇ ಹಾಕಿದ್ದಾರೆ ಅಣ್ಣನ್ನೇ. ಆಮೇಲೆ ಅಲ್ಲಿಂದ ನಾವು ಚಿನ್ನುಗೆ ಬ್ಯಾಗ್ ಒತ್ತೆ ಆಗದಾಗೆ ಬ್ಯಾಗಿಗೆ ರೈನ್ ಕವರ್ ಬೇಕಿತ್ತು. ಸೊ ಇಲ್ಲಿ ಬಂದಿದ್ದೇವೆ ಬ್ಯಾಗ್ ಶಾಪಿಗೆ, ಇಲ್ಲಿ ಪರ್ಚೇಸ್ ಮಾಡಿದೆವು. ಇವಳನ್ನು ನೋಡಿ, ಈಗ ತಾನೇ ನಾವು ರೀಚ್ ಆದೆವು ಮನೆಗೆ. ಇವಳು ನೋಡಿ ಎಲ್ಲ ಹಂಗೆ ನೃತ್ಯ ಮಾಡಿದ್ದು ಮನೆಗೆ ಒಂದು ಸಣ್ಣ ಮಕ್ಕಳಾಗಿ. ಎಂತವಾ ಸಾರಿ ಎಲ್ಲ ಪರ್ಚೇಸ್ ಮಾಡಿ ಆಯ್ತು. ನಮ್ದು ರೀಲ್ಸ್ ಎಲ್ಲ ಮುಗಿಸಿ ಎಷ್ಟು ದೂರ ಹೋಗಿದ್ದೇವೆ ಗೊತ್ತುಂಟು ರೀಲ್ಸ್ ಮಾಡ್ಲಿಕ್ಕೆ. ಅಷ್ಟು ದೂರ ಹೋಗಿ ಜೋರು ಹಸಿ ಆಯ್ತು. ಅಲ್ಲಿಂದೆಲ್ಲ ನೋಡಿದ್ರಲ್ಲ ನೀವು, ತಿಂಡಿ ತಿಂದದು ಮಾಡಿ ತಿಂದದು, ಮತ್ತೆ ಬಿಸಿ ಬಿಸಿ ತಿಂಡಿ ತಿಂದೆವು, ಜ್ಯೂಸ್ ಎಲ್ಲ ಕೊಡ್ತೇವು. ಅದ್ಯಾವುದು ನಾವು ಜ್ಯೂಸ್ ಕುಡ್ದದ್ದು? ಎಂತ ಕುಡ್ದದ್ದು ನಾವು? ಅವಕೊಡ ಬಟರ್ ಫ್ರೂಟ್ ಜ್ಯೂಸ್ ಕೊಡ್ತೇವೆ. ಆದ್ರೆ ಬಟರ್ ಫ್ರೂಟ್ ಹಾಕ್ಲಿಲ್ಲ ಜಾಸ್ತಿ, ಹಾಲು ಜಾಸ್ತಿ ಹಾಕಿದ್ದಾರೆ. ಅದಕ್ಕೆ ನಾನು ಕೇಳಿದೆ ಅಲ್ಲಿ ಎಷ್ಟು ರೇಟ್ ಎಷ್ಟು ಅಂತ, ಬಟರ್ ಫ್ರೂಟಿಗೆ ಎಲ್ಲ ಹಾಗೆ ರೇಟ್ ಎಷ್ಟು ಅಂತೇಳಿ. ಹಾಗೆ ಗೊತ್ತಾಯ್ತು ನಮಗೆ. ಹಣ್ಣು ಸ್ವಲ್ಪ ಹಾಕಿದ್ದಾರೆ, ಹಾಲು ಜಾಸ್ತಿ ಹಾಕಿದ್ದಾರೆ. ಹಾಗೆಲ್ಲ ಹೋಗಿ ಅಲ್ಲಿಂದ ಈಗ ಆಮೇಲೆ ಪರ್ಚೇಸ್ ಮಾಡಿದೆವು ಸಾರಿ ಶಾಪಿಗೆ. ಅವಳು ನೋಡಿ, ಅವಳನ್ನು ತೋರಿಸೋಣ ಬಾ. ಕಾರಲ್ಲಿ ಇಲ್ಲಿ ಉಂಟು ಹಾಗೆ ಕಾರಲ್ಲಿ ಅಲ್ಲಿ ಉಂಟಲ್ಲ ನೋಡಿ, ನಮ್ಗೆ ಗೊತ್ತೇ ಇಲ್ಲ. ಸೌಂಡ್ ಆಗದೆ ತಿನ್ನುದು ಹಿಂದೆ ಕುತ್ಕೊಂಡು. ಅದಕ್ಕೆ ಊಟ ಬೇಡ ಅಂತ ಹೇಳಿದೆ. ಎಂತ ಐಸ್ ಕ್ರೀಮ್ ಆಯ್ತು, ಬಿಸಿ ಫ್ರೈ ಆಯ್ತು, ಎಲ್ಲ ಹಿಂದೆ ಕುತ್ಕೊಂಡು ತಿಂದು ನೋಡಿದ್ರಲ್ಲ. ಕಸ ಮಾತ್ರ ಮನೆಗೆ ಬರುದು. ನಮ್ಮ ಮನೆ ದೊಡ್ಡ ಇಲ್ಲಿ ಹೆಗ್ಗಣ ಅದು ಅದಿಲ್ಲೇ ಇತ್ತು ಅದು. ಇದೆಲ್ಲ ಬರುವಾಗ ತಂದದ್ದು ಅಲ್ಲಿ ನೋಡಿ. ಇದು ನನಗೆ ಇಷ್ಟ, ನನಗೆಲ್ಲ ನನ್ನ ಯಜಮಾನ್ರಿತ್ತು. ಸಾರಿ ಶಾಪಿಗೆ ಹೋದೆ ನೋಡಿ, ನನ್ನ ಮಿಸ್ಟರ್ ಪಾಪ ಕರ್ಕೊಂಡು ಹೋದ್ರು. ಏನು ಒಳ್ಳೆಲ್ಲ ಒಳ್ಳೆ ಅಂತೆ, ನಮ್ಗೆ ಒಳ್ಳೆ ಉಂಟು ನೋಡಿ. ನೀವು ತೆಗ್ದಲ್ಲ ಅದಕ್ಕೆ ರೇಟ್ ಮಾತ್ರ ಕಾಸ್ಟ್ಲಿ ಆಯ್ತು ಆಯ್ತಾ. ನಂಗೆ ಸ್ವಲ್ಪ ಇವರ ಹತ್ರ ಹೇಳಿದೆ ತುಂಬಾ ಕಾಸ್ಟ್ಲಿ. ಮತ್ತೆ ದನಿ ನನ್ನ ಮುಖ ನೋಡಿ ಕಮ್ಮಿ ಮಾಡಿದ್ರು. ಚಿನ್ನ ನೋಡಿ ಕಮ್ಮಿ ನೋಡಿ. ಇದು ಮೆಟೀರಿಯಲ್ ಚಂದ ಉಂಟು, ರೆಡ್ ಇದೆ ಅಂತ ಚಂದವೇ ಇಲ್ಲ. ಅಜ್ಜಿನವರು ಉಡುವಾಗ ಚಂದ ಕಾಣ್ತದೆ ಆಯ್ತಾ. ಅವಳಿಗೆ ಸಿಗಬೇಕು, ಅವಳಿಗೆ ಇದು ಉಂಟು ಸ್ಕಿಟ್ ಉಂಟು ಚಿನ್ನೆಗೆ ಸೀರೆ ಉಡಿಸ್ಬೇಕು ನೋಡಿ. ಇದೆಲ್ಲ ತೆಗ್ದದ್ದು ನೋಡಿ ಹೇಗುಂಟಂತ ನೀವೇ ಹೇಳ್ಬೇಕು. ಆದ್ರೂ ರೇಟ್ ಮಾತ್ರ ಕಾಸ್ಟ್ಲಿ ಆಯ್ತು. ಹಾಗೆ ಸ್ವಲ್ಪ ಸಾಫ್ಟ್ ಉಂಟು, ಒಳ್ಳೆ ಮೆಟೀರಿಯಲ್. ಈಗ ಮಾಡೋದು ಒಳ್ಳೆ ಸಾಫ್ಟ್ ಉಂಟು. ಅದೆಲ್ಲ ಸೀರೆ ಅಷ್ಟೇ ಫಸ್ಟಿಗೆ. ಯಾರು ಅಂತ ಹೇಳಿ ಆಯ್ತಾ ಕಮೆಂಟ್. ಇವರು ನೋಡಿ ಯಾರಂತ ಲೇಡೀಸ್ ಅಂತ ನೋಡಿ ಈ ಫೋಟೋ ನೋಡಿ. ಇದು ಯಾರೇನ ಯಾರಿಗೂ
ಇದು ಒಳ್ಳೆ ಉಂಟು, ಸಾಫ್ಟ್ ಉಂಟು ಸಾರಿ. ಮತ್ತೊಂದು ಇದು ತಕೊಂಡೆ ನೋಡಿ, ಇದು ಏನು ಒಳ್ಳೆಲ್ಲ, ಇದು ಚಿನ್ನ ಒಳ್ಳೆ ಅಲ್ಲ ಅಂತೆ. ಇದೊಂದು ತಕೊಂಡಿದ್ದೆ ವಿತ್ ಬ್ಲೌಸ್ ಎರಡಕ್ಕೆ. ನೋಡಿ ಫೋಟೋ ಉಂಟ ನೋಡುದವರು ಪುನಃ. ಏನು ನೀವು ಎಂತ ಕಾಯಿ ತಿಂದರಿ? 650. 650 ಇದಕ್ಕೆ ಸಹ ಅಷ್ಟೇ, ಇದಕ್ಕೆ 500. ರೇಸರ್ ಎಲ್ಲ ತೆಗೆದಿದ್ದೇನೆ, ಅದು ಬೇಡ ತೋರಿಸೋದು. ಇದು ಬ್ಯಾಗಿಗೆಲ್ಲ ಕವರ್ ನೋಡಿ ಅಂತೆ, ಓಪನ್ ಮಾಡಿ ತೋರಿಸು ಎಂತ ಅಂತ ಉಂಟಲ್ಲ ನೋಡಿ. ಪಾಕೆಟ್ ನೋಡಿ ಅಂತೆ, ಇವು ಮಿನಿ ಚಿನ್ನ ಇಲ್ಲಿ ಬಾ, ಇದು ಒಂದು ನೋಡಿ, ಬ್ಯಾಗ್ ತಗೊಂಡು ಬಾ ನಿಂದು. ಇದು ಚಿನ್ನದು ಸ್ಕೂಲ್ ಇದು ಬ್ಯಾಗಿಗೆಲ್ಲ ಉಂಟಲ್ಲ, ಅದಕ್ಕೆ ಕವರ್ ಹಾಕೋದು, ಒದ್ದೆ ಆಗದ ಹಾಗೆಲ್ಲ ಮಳೆಗಾಲಕ್ಕೆ. ಮಳೆಗಾಲಕ್ಕೆ ನೀರು ಬೀಳ್ತಲ್ಲ ಜಿಪ್ಪಿನೊಳಗಿಂದ, ಅದಕ್ಕೆ ಕವರ್ ಅದು. ಕವರ್ ನೋಡಿ, ಈ ಬ್ಯಾಗ್ ಅದು ಹಾಕಿ ತೋರಿಸೋದು ಬ್ಯಾಗಿಗೆ. ಇದು ಪಾಕೆಟ್ ನೋಡಿ ಅಂತೆ, ಅಷ್ಟು ದೊಡ್ಡ ಬ್ಯಾಗ್ ಕವರ್, ಇದರೊಳಗೆ ಚಂದ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ ನೋಡಿ, ಎಷ್ಟು ಚಂದ. ಇದರ ಹತ್ರ ಕವರ್ ನೋಡಿ, ಮಿನಿ ಕವರ್ ನೋಡಿ ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ. ಫಸ್ಟ್ ಕ್ಲಿಪ್ ಹಾಕೋದಕ್ಕೆ ಎಲ್ಲ ಅದಕ್ಕೆ ನೋಡಿ ಕ್ಲಿಪ್ ಉಂಟು ತೋರಿಸೋದು, ಅದನ್ನು ಇಲ್ಲಿಗೆ ಹಾಕುದು. ಹಾಗೆ ಹಾಕುದು, ಅದು ಹಾಕಿ ಆಯ್ತು ನೋಡಿ. ಇನ್ನು ಇದನ್ನು ಎಳಿ ಆಚೆ ಅದು ಬ್ಯಾಗ್ ಫುಲ್ ಇರ್ಬೇಕಂತ, ಖಾಲಿ ಬ್ಯಾಗಿಗೆಲ್ಲ. ಅದು ಖಾಲಿ ಬ್ಯಾಗಿಗೆಲ್ಲ ಬುಕ್ಸ್ ಎಲ್ಲ ಈಗ ಅವಳು ತೆಗ್ದಿದ್ದಾಳೆ. ಬುಕ್ಸ್ ಎಲ್ಲ ಹಾಕಿದ ಮೇಲೆ ಕರೆಕ್ಟ್ ಅದು ಕಂಫರ್ಟೇಬಲ್ ಆಗಿ ನಿಲ್ತದೆ. ಮಳೆ ಫುಲ್ ಕವರ್ ಆಯಿತು, ನೀರು ಬೀಳುದಿಲ್ಲ ಬ್ಯಾಗಿಗೆ, ಖಾಲಿ ಕೈಗೆ ಅದರ ಹ್ಯಾಂಡಲ್ಗೆ ಮಾತ್ರ ಬೀಳ್ತಾ ಇಲ್ಲಿ. ಹಾಕು ಬ್ಯಾಗ್ ಹಿಂದೆಗೆ ತಿರುಗು ನೋಡಿ. ಇನ್ನೊಮ್ಮೆ ಕವರ್ ತೆಗೆದು ತೋರಿಸು. ಅವಳಿಗೆ ಸ್ವಲ್ಪ ಕೆಲಸ ಉದಾಸೀನ, ಇಲ್ಲಿಗಾದ್ರೂ ಹೋಗುವಾಗ ಉಂಟಲ್ಲ ಬೇಗ ಹೊರಗ್ತಾಳೆ, ಮನೆಗೆ ಬಂದು ಉದಾಸೀನ ಆಗುದು. ಕೂದಲು ತೆಗಿಯೇ ನೋಡಿ, ಇದು ಫುಲ್ ಕವರ್ ಆಯ್ತು ನೋಡಿ. ಇದು ಫುಲ್ ಕವರ್ ಆಯ್ತು ನೋಡಿ, ಬ್ಯಾಗಿಗೆ ಚೂರು ಸಹ ನೀರು ಬಿಡುದಿಲ್ಲ, ಕ್ಲೀನ್ ಆಯ್ತು. ಈಗ ಇನ್ನೊಂದು ಉಂಟು, ಅದನ್ನು ಓಪನ್ ಮಾಡಿ ತೋರಿಸ್ತೇವೆ. ಕವರ್ ತೆಗಿ, ಕವರ್ ಹೇಗೆ ತೆಗಿದ ಅಂತ ತೋರಿಸು ವಿಡಿಯೋದಲ್ಲಿ. ಅದೇನಿಲ್ಲ, ಅದು ಹೀಗೆ ಕ್ಲಿಪ್ ತೋರಿಸು ಫಸ್ಟ್. ಅದನ್ನು ಓಪನ್ ಮಾಡಬೇಕು. ಅದು ಮಾಡ್ಬೇಕಂತಿಲ್ಲ, ನಾವೀಗ ಮಾಡೋದು ಫುಲ್ ತೆಗಿಲಿಕ್ಕೆ. ಈಗ ನೋಡಿ ಬ್ಯಾಗ್ ತೋರಿಸುವೆ, ಈಗ ಹಾಕುವ ಕೈ. ಈಗ ನೋಡಿ ಹೇಗಿತ್ತು, ನಾವು ಹೇಳಿದಾಗ ಕೇಳ್ತಾರೆ ನೋಡಿ. ಈಗ ಬ್ಯಾಗ್ ನೋಡಿ ಚಿನ್ನದು, ಆಮೇಲೆ ಬ್ಯಾಗ್ ಇದು ಪುನಃ ಕವರ್ ನೋಡಿ. ಇದನ್ನು ಫೋಲ್ಡ್ ಮಾಡಿ ಹಾಕಿ ಚಿನ್ನು. ನೋಡಿ ಎರಡು ತಂದಿದ್ದೇವೆ, ಬೇಕಾಗ್ತದಲ್ಲ, ಎರಡು ತಂದಿದೆ ನೋಡಿ. ಇದು ಕೂಡ ಅದೇ, ಎಷ್ಟು ಚಂದ ಉಂಟಲ್ಲ. ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡುದು, ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದ್ರು ಅಲ್ಲಿಗೆ ನೋಡಿ. ಇದು ಇನ್ನೊಂದು ಬ್ಲೂ ಕಲರ್, ನೆವಿ ಬ್ಲೂ. ನಿಮಗೆ ಬೇಕಾದ್ರೆ ನಮ್ಮ ಇವರನ್ನು ಸಂಪರ್ಕಿಸಿ. ಯಾರನ್ನು ಸಂಪರ್ಕಿಸಿ? ನಿನ್ನನ್ನು. ನಾನು ಬ್ಯಾಗ್ ಮಾರುವಳ ನೋಡಿ. ಇದನ್ನು ನಿಮ್ಗೆ ಪ್ಯಾಕಿಂಗ್ ಮಾಡಿ ಇದ್ರೊಳಗೆ ಹಾಕುದು. ಫೋಲ್ಡ್ ಮಾಡಿ ಪ್ಯಾಕಿಂಗ್ ಮಾಡಿ ಅಲ್ಲ, ಫೋಲ್ಡ್ ಮಾಡಿ ಅದರೊಳಗೆ ಹಾಕಿ ಪ್ಯಾಕ್ ಮಾಡುದು. ಅವರು ಈಗೀಗೆಲ್ಲ ಮಾಡಿದ್ರು ಶಾಪಿನ, ಅದು ಮುದ್ದೆ ಮಾಡುದು. ಹೀಗೆ ಮಾಡಿದ್ರು ನೋಡಿ, ಹೀಗೆ ಮಾಡಿದ್ರು ಆಯ್ತಲ್ಲ. ಹೀಗೆ ಮಾಡಿ ಇನ್ನೊಂದು ಅದು ಬೇಡ, ಹಾಕ್ಬೇಡ, ಅವಳೆ ಹಾಕ್ಬೇಕಲ್ಲ ನಾಳೆಯಿಂದ. ಆಮೇಲೆ ಇದ್ರೊಳಗೆ ಹಾಕಿದ್ದಾರೆ ಚಂದ ಮಾಡಿ ನೋಡಿ, ಮಿನಿ ಪ್ಯಾಕೆಟ್. ಇದು ನಿಮಗೆ ತೋರಿಸಿದ ಯಾಕೆ ಹೇಳಿದ್ರು ವಿಡಿಯೋದಲ್ಲಿ. ನೆಕ್ಸ್ಟ್ ನಿಮಗೆ ಬೇಕಂತಿದ್ರೆ ಆರ್ಡರ್ ಕೊಡಿ ಫೋನಲ್ಲೇ, ಅವ್ರು ತಂದು ಕೊಡ್ತಾರೆ ನಿಮಗೆ. ಏನಿಲ್ಲ, ಇದು ನಾನು ಹೇಳಿದೆ ಯಾಕೆ ಹೇಳಿದ್ರೆ, ಮಳೆಗಾಲದಲ್ಲಿ ಮಕ್ಕಳು ಬ್ಯಾಗ್ ಎಲ್ಲ ಒದ್ದೆ ಮಾಡ್ತಾರಲ್ಲ, ಹೆಚ್ಚಾಗಿ ಕೊಡೆ ಇದ್ರು ಕೂಡ ಒದ್ದೆ ಆಗ್ತದೆ. ಸೊ ಇಂಥದ್ದು ಬ್ಯಾಗಿಗೆಲ್ಲ ಕವರ್ ಬರ್ತದೆ, ಹಾಗೆ ಆ ಸೇಫ್ಟಿಗೆ ಕೂಡ ಒಳ್ಳೇದು. ಮತ್ತೆ ಬ್ಯಾಗ್ ಎಲ್ಲ ಒಂದು ಫಿಟ್ ಆಗಿ ನಿಲ್ತದೆ. ಬುಕ್ಸ್ ಹಾಕಿದ ಮೇಲೆ ತೋರಿಸ್ಬೇಕಿತ್ತು, ಅವಳು ಬುಕ್ಸ್ ಹಾಕಿದ ಮೇಲೆ ನಾಳೆ ತೋರಿಸು, ನಾಳೆ ಶಾಲೆಗೆ ತೋರಿಸು. ತೋರಿಸಿದ್ದು ಓಕೆ, ಮಕ್ಕಳಿಗೆ ಗೊತ್ತಾಗುದಿಲ್ಲ ಕೊಡಿ ಹೀಗಿರ್ತಾರೆ ಹೀಗಿರ್ತಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಲ್ಲಿಗೆ ನಾವು ಎಂಡ್ ಮಾಡ್ತಿದ್ದೇವೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.